ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೌಮ್ಯ ಸವಿ ಅಡುಗೆಗೆ ಸ್ವಾಗತ. ಬೆಳಗಿನ ಟಿಫನ್ಗೆ ತುಂಬ ಜಲ್ದಿ ಆಗಬೇಕು, ಅಷ್ಟೇ ರುಚಿಯಾಗೂ ಇರಬೇಕು, ಅಷ್ಟೇ ಆರೋಗ್ಯಕರವಾಗಿಯೂ ಇರಬೇಕು. ಹಾಗೆಯೇ ಇದರ ಕಾಂಬಿನೇಷನ್ಗಾಗಿ ಸೂಪರ್ ಆಗಿರೋ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದಾದ ಚಟ್ನಿನೂ ಸಹ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಎರಡು ಕಾಂಬಿನೇಷನ್ನು. ಬೆಳಗಿನ ತಿಂಡಿಗೆ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬಹುದು. ಹಾಗಿದ್ರೆ ಖಾರ ಪೊಂಗಲ್ಲು ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ಗೆ ಹೆಸರುಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಬಂದು 1 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ಇವಾಗ ಹೆಸರುಬೇಳೆ ಪೂರ್ತಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಅಕ್ಕಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಬಂದು 1 ಕಪ್ಪು ತೊಗೊಂಡಿದ್ದೀನಿ. ಹೆಸರುಬೇಳೆ ಯಾವುದ್ರಲ್ಲಿ ತೊಗೊಂಡಿದ್ದೀನೋ ಅಕ್ಕಿನೂ ಅದೇ ಕಪ್ಪಲ್ಲೇ 1 ಕಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ ರೇಷನ್ ಅಕ್ಕಿಲಿ. ಇದ್ರ ಬದಲಾಗಿ ನೀವು ಮನೇಲಿ ಯೂಸ್ ಮಾಡೋ ಅಕ್ಕಿನೂ ಸೇರಿಸ್ಕೊಬೋದು, ಅದು ಚೆನ್ನಾಗಿರುತ್ತೆ. ಇವಾಗ ಅಕ್ಕಿನೂ ಹೆಸರುಬೇಳೆನ ಒಂದು 3 ಬಾರಿ ತೊಳ್ಕೊಂಬಂದಿದ್ದೀನಿ. ಇವಾಗ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯಾವ ಕಪ್ಪಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿ ತೊಗೊಂಡೋ ಅದೇ ಕಪ್ಪಲ್ಲಿ 6 ಕಪ್ ಆಗೋಷ್ಟು ನೀರು ಸೇರಿಸ್ತಾ ಇದ್ದೀನಿ. ಇವಾಗ ಇಷ್ಟು ನೀರು ಸೇರಿಸ್ಕೊಳ್ಳೋಣ. ಬೇಕಾದರೆ ಮತ್ತೆ ನಾವು ನೀರು ಸೇರಿಸ್ಕೊಂಡು ಪೊಂಗಲ್ನ ರೆಡಿ ಮಾಡ್ಕೊಬೋದು. ಇವಾಗ 6 ಕಪ್ ನೀರು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲಿಟ್ಟು 2 ವಿಸಿಲು ಬರ್ಸ್ಕೊಳ್ತೀನಿ. ಹೆಸರು ಬೇಳೆನ ನಾನು ಹುರಿದು ಸೇರಿಸ್ತಾ ಇಲ್ಲ, ನೀವು ಬೇಕಾದ್ರೆ ಹುರಿದು ಸೇರಿಸ್ಕೊಬೋದು. ಹೆಸರು ಬೇಳೆನ ಸ್ವಲ್ಪ ಬಿಸಿ ಮಾಡಿ ಅಕ್ಕಿ ಜೊತೆ ಸೇರಿಸಿ ಅದನ್ನು ಪೊಂಗಲ್ ಮಾಡ್ಕೊಬೋದು. ಇವಾಗ ನಾನು ಕುಕ್ಕರ್ ಕ್ಯಾಪ್ ಹಾಕಿ 2 ವಿಸಿಲ್ ಬರ್ಸ್ಕೊಳ್ತೀನಿ. ಈಗ 2 ವಿಸಿಲ್ ಆದಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಾಗಿದೆ, ಕರೆಕ್ಟಾಗಿದೆ. ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ಗೆ ಇಟ್ಕೊಂಡು ಇದಕ್ಕೆ ಸೂಪರಾಗಿರೋ ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಪಾತ್ರೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ 2 ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆನೇ ಮೆಣಸನ್ನು ಸೇರಿಸ್ತಾ ಇದ್ದೀನಿ. 10ರಿಂದ ಒಂದು 15 ಮೆಣಸುಕಾಳು ಸೇರಿಸ್ತಾ ಇದ್ದೀನಿ. ನಿಮ್ಗಿನ್ನ ಜಾಸ್ತಿ ಮೆಣಸುಕಾಳು ಬೇಕು ಅಂದರೆ ಜಾಸ್ತಿ ಸೇರಿಸ್ಕೊಬೋದು. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಕರಿಬೇವು ಚಿಟಪಟ ಆದಮೇಲೆ ಇದ್ರ ಜೊತೆನೇ ಜಜ್ಜಿರೋ ಅಂತಹ 1 ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆನೇ ತುರಿದಿರೋ ಅಂತಹ ಶುಂಠಿನೂ 1 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಜಜ್ಜು ಬೇಕಾದರೂ ಹಾಕ್ಕೊಬೋದು, ಇಲ್ಲ ಸಣ್ಣ ಸಣ್ಣ ಕಟ್ ಮಾಡಾದರೂ ಸೇರಿಸ್ಕೊಬೋದು ಶುಂಠಿನ. 1/2 ಸ್ಪೂನ್ ಅರಿಶಿನ ಪುಡಿನೂ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆನೇ ಸಣ್ಣ ಕಟ್ ಮಾಡಿರೋಂತಹ ತೆಂಗಿನಕಾಯಿ ಪೀಸು ಮತ್ತು ತೆಂಗಿನಕಾಯಿ ತುರಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಬಟ್ಲು ಕಾಯಿನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ ಪೊಂಗಲ್ಗೆ. ಇವಾಗ ಹಸಿ ತೆಂಗಿನಕಾಯಿ ಸೇರಿಸಾದ್ಮೇಲೆ ಇದನ್ನು ಒಂದು 2 ನಿಮಿಷದ ಸಣ್ಣ ಉರಿಲೇ ಈ ಥರ ಚೆನ್ನಾಗಿ ಹುರ್ಕೊಬೇಕು. ಈ ಥರ ಹುರ್ಕೊತಾ ಇದ್ದಂಗೆ ಇದ್ರ ಜೊತೆನೇ ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 5 ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಸೀಳ್ಬಿಟ್ಟು ಇದ್ರ ಜೊತೆನೇ ಸೇರಿಸ್ಕೊಂಡು 1 ನಿಮಿಷದ ಕಾಲ ಇದನ್ನು ಕಮ್ಮಿ ಉರಿಲೇ ಈ ಥರ ಫ್ರೈ ಮಾಡ್ಕೊಬೇಕು. ಈ ರೀತಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ಪೊಂಗಲ್ಲು ಬೇಗ ಕೆಟ್ಟೋಗಲ್ಲ. ನಾವೇನಾದರೂ ತೆಂಗಿನಕಾಯಿ ತುರಿನ ಡೈರೆಕ್ಟ್ ಪೊಂಗಲ್ಗೆ ಹಾಕ್ಬಿಟ್ರೆ ಜಲ್ದಿ ಕೆಟ್ಟೋಗ್ಬಿಡುತ್ತೆ ಪೊಂಗಲ್ಲು. ಅದರಿಂದ ಈ ಥರ ಎಣ್ಣೆಯಲ್ಲೇ ಹುರಿದ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಲು ಸಹ. ಒಗ್ಗರಣೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ಯಾಕೆಂದರೆ ಹೆಸರುಬೇಳೆ ಮತ್ತು ಅಕ್ಕಿ ಬೇಯಿಸೋಗೇನೆ ಉಪ್ಪು ಹಾಕಿ ಬೇಯಿಸಿದ್ದೀವಿ. ಹಾಗಾಗಿ ಒಗ್ಗರಣೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಇವಾಗ ರೆಡಿಯಾಗಿರೋ ಒಗ್ಗರಣೆನ ಪೊಂಗಲ್ಗೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಫುಲ್ಲು ಕಮ್ಮಿ ಉರಿ ಇಟ್ಕೊಂಡು ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಆ ಪಾತ್ರೆಗೆ 1 ಕಪ್ ಆಗೋಷ್ಟು ನೀರು ಸೇರಿಸ್ಕೊಂಡು ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದ್ರ ಜೊತೆನೇ 1 ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು 1 ನಿಮಿಷದ ಕಾಲ ಇದು ಬಿಸಿ ಮಾಡಿಕೊಂಡ್ರೆ ಸಾಕು. ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಪೊಂಗಲ್ಲು. ತುಂಬ ರುಚಿಯಾಗಿರುತ್ತೆ. ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ತುಂಬ ಆರೋಗ್ಯಕ್ಕೂ ಒಳ್ಳೆಯದಿದು. ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಇದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಇದಕ್ಕೆ ಕಾಂಬಿನೇಷನ್ಗಾಗಿ ಒಂದು ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಇವಾಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ 1 ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಅರ್ಧ ಹಿಡಿ ಆಗೋಷ್ಟು ಕಡಲೆಪಪ್ಪನ್ನು ಸೇರಿಸ್ಕೊಂಡು 1-2 ಹಸಿಮೆಣ್ಸಿನ್ಕಾಯಿ ಮುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 7-8 ಎಸ್ಲು ಬೆಳ್ಳುಳ್ಳಿನೂ ಸೇರಿಸ್ಕೊಂಡು ಇದ್ರ ಜೊತೆನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಅರ್ಧ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ಕೊಂಡು ಇದ್ರ ಜೊತೆ ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡ್ರೆ ಸಾಕು.
ಇವಾಗ ಸೂಪರಾಗಿರೋ ಚಟ್ನಿನೂ ರೆಡಿ ಆಯಿತು. ಇವಾಗ ಚಟ್ನಿ ಪೊಂಗಲ್ನ ಸರ್ವ್ ಮಾಡ್ತೀನಿ. ನೋಡಿದ್ರಲ್ಲ ತುಂಬ ಆರೋಗ್ಯಕರವಾದ ರೆಸಿಪಿ ಹೇಗೆ ಮಾಡೋದು ಅಂತ. ಬಾಡಿ ಏನಾದರೂ ತುಂಬ ಹೀಟ್ ಆದಾಗ ಈ ಥರ ನಾವು ಬ್ರೇಕ್ಫಾಸ್ಟ್ನ ವಾರಕ್ಕೆ ಒಂದು ಸತಿ ಆದರೂ ತಿಂದಾಗ ನಮ್ಮ ಬಾಡೀಲಿ ಉಷ್ಣತೆ ಕಮ್ಮಿ ಆಗುತ್ತೆ. ಜೀರ್ಣಶಕ್ತಿನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಂದ ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಪ್ರೋಟೀನ್ ಭರಿತವಾದ ಬ್ರೇಕ್ಫಾಸ್ಟು. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಂಡು ಇದ್ರ ಜೊತೆನೇ ಚಟ್ನಿ ರೆಸಿಪಿನೂ ತೋರಿಸಿದ್ದೀನಿ. ಈ ಚಟ್ನಿಗೂ ಖಾರ ಪೊಂಗಲ್ಗೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಹಾಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಧನ್ಯವಾದಗಳು.